ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಆಳವಾಗಿ ಬದಲಾವಣೆಗಳು ಆರಂಭ ಆಗ್ತಾ ಇವೆ. ಇಷ್ಟು ದಿನ ನೀವು ಸಹಿಸಿಕೊಂಡ ನೋವುಗಳು, ಮೌನವಾಗಿ ಸಹಿಸಿದ ಅವಮಾನಗಳು ಮತ್ತು ಯಾರಿಗೂ ಹೇಳಲಾಗದ ಮನಸ್ಸಿನ ಭಾರ ಎಲ್ಲಕ್ಕೂ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ವೃಷಭ ರಾಶಿಯವರು ಸ್ವಭಾವತಃ ತಾಳ್ಮೆಯ ಪ್ರತೀಕ. ನೀವು ಎಲ್ಲವನ್ನೂ ಒಳಗಿಟ್ಟುಕೊಂಡು ಹೊರಗೆ ನಗುತ್ತಾ ಬದುಕಿದವರು. ಆದರೆ ಇದೇ ನಿಮ್ಮ ಗುಣವನ್ನು ಕೆಲವರು ನಿಮ್ಮ ವಿರುದ್ಧ ಉಪಯೋಗಿಸಿಕೊಂಡರು. ನಿಮ್ಮ ಸರಳತೆ, ನಿಮ್ಮ ನಿಷ್ಠೆ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ದುರ್ಬಲತೆ ಎಂದು ಭಾವಿಸಿ ನಿಮ್ಮ ಬೆನ್ನ ಹಿಂದೆ ಆಟ ಆಡಿದರು. ಆದರೆ ನೀವು ಮಾತ್ರ ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ. ಇದೇ ಕಾರಣಕ್ಕೆ ಇಂದು ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ನಿಲ್ತಾ ಇದೆ. ಮುಂದಿನ ಕೆಲ ದಿನಗಳು, ವಿಶೇಷವಾಗಿ ಮುಂದಿನ 48ರಿಂದ 96 ಗಂಟೆಗಳು ವೃಷಭ ರಾಶಿಯವರಿಗೆ ಬಹಳ ನಿರ್ಣಾಯಕವಾಗಿವೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ 3 ಮಹತ್ವದ ತಿರುವುಗಳು ಕಾಣಿಸಿಕೊಳ್ಳಲಿವೆ. ಮೊದಲನೆಯದು ಮಾನಸಿಕ ಬಿಡುಗಡೆ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು, ಭಯಗಳು ಮತ್ತು ಅನುಮಾನಗಳು ಒಂದೊಂದಾಗಿ ಕರಗಿ ಹೋಗ್ತವೆ. ನೀವು ತೆಗೆದುಕೊಂಡಿದ್ದ ಒಂದು ನಿರ್ಧಾರ ಸರಿಯೇ ಎಂದು ಈಗ ನಿಮಗೆ ಸ್ಪಷ್ಟವಾಗುತ್ತೆ. ಎರಡನೆಯದು ಆರ್ಥಿಕವಾಗಿ ಚೇತರಿಕೆ. ನೀವು ನಂಬಿಕೆ ಕಳೆದುಕೊಂಡಿದ್ದ ಹಣಕಾಸಿನ ವಿಷಯದಲ್ಲಿ ಹೊಸ ಆಶಾಕಿರಣ ಕಾಣಿಸಿಕೊಳ್ಳಲಿದೆ. ನಿಂತು ಹೋಗಿದ್ದ ಹಣ ವಾಪಸ್ ಬರಬಹುದು, ಹೊಸ ಆದಾಯದ ಮಾರ್ಗ ತೆರೆಯಬಹುದು ಅಥವಾ ಕೆಲಸದಲ್ಲಿ ಸ್ಥಿರತೆ ಸಿಗಲಿದೆ. ಮೂರನೆಯದು ಸಂಬಂಧಗಳಲ್ಲಿ ಸತ್ಯ ಬಹಿರಂಗ. ನಿಮ್ಮ ಸುತ್ತಲೂ ಇರುವವರು ನಿಜವಾಗಿ ನಿಮ್ಮವರು ಯಾರು, ನಾಟಕ ಮಾಡುವವರು ಯಾರು ಎಂಬುದು ಸ್ಪಷ್ಟವಾಗಲಿದೆ. ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಹೇಳಿಕೊಂಡು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾದವರು ಈಗ ದೂರ ಸರಿಯಲಿದ್ದಾರೆ. ಇದು ನಿಮ್ಮ ನಷ್ಟವಲ್ಲ, ನಿಮ್ಮ ರಕ್ಷಣೆ. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ದೊಡ್ಡ ತಪ್ಪು ಮಾಡಬಾರದು. ಎಲ್ಲರಿಗೂ ನಿಮ್ಮ ದುಃಖ ಹೇಳಿಕೊಳ್ಳೋದು, ನಿಮ್ಮ ಮುಂದಿನ ಯೋಜನೆಗಳನ್ನು ಬಹಿರಂಗಪಡಿಸುವುದು ಮತ್ತು ಭಾವನಾತ್ಮಕವಾಗಿ ದುರ್ಬಲರಾಗುವುದು ನಿಮ್ಮ ಶತ್ರುಗಳಿಗೆ ಆಹಾರವಾಗಬಹುದು. ವಿಶೇಷವಾಗಿ ಹಣದ ವಿಷಯದಲ್ಲಿ ಯಾರ ಮೇಲೂ ಅತಿಯಾಗಿ ನಂಬಿಕೆ ಇಡಬೇಡಿ. ಯಾರೇ ಬಂದು ಮೃದು ಮಾತುಗಳಿಂದ ನಿಮ್ಮನ್ನು ಒಲಿಸಿಕೊಳ್ಳಲು ಯತ್ನಿಸಿದರೂ ಕೂಡ ತಕ್ಷಣ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮೌನವೇ ಈಗ ನಿಮ್ಮ ಅತಿ ದೊಡ್ಡ ಶಕ್ತಿ. ಮುಂದಿನ 7 ದಿನಗಳು ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಭವಿಷ್ಯಕ್ಕೆ ಬುನಾದಿ ಹಾಕುವ ದಿನಗಳೂ ಹೌದು. ವೃಷಭ ರಾಶಿಯ ಜಾತಕದಲ್ಲಿ ಈಗ ಶುಕ್ರನ ಪ್ರಭಾವ ಬಲವಾಗ್ತಾ ಇದೆ. ಈ ಗ್ರಹ ಯೋಗದಿಂದ ನಿಮ್ಮ ಜೀವನದಲ್ಲಿ ಸೌಕರ್ಯ, ಸುಖ ಮತ್ತು ಗೌರವ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ಮರಳಿ ಬರಲಿದೆ. ದೂರವಾಗಿದ್ದ ಸಂಬಂಧಗಳು ಪುನಃ ಸೇರುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದಲೂ ನೀವು ನಿಧಾನವಾಗಿ ಚೇತರಿಸಿಕೊಳ್ಳಲಿದ್ದೀರಿ. ಇಷ್ಟು ದಿನ ಕಾಡುತ್ತಿದ್ದ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳು ಈಗ ಕಡಿಮೆಯಾಗಲಾರಂಭಿಸುತ್ತವೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿಯ ಅಥವಾ ಶಿವನ ಪ್ರಾರ್ಥನೆ ನಿಮಗೆ ವಿಶೇಷ ಶಾಂತಿ ನೀಡುತ್ತೆ. ಒಂದು ಸರಳ ಪರಿಹಾರ ಹೇಳುವುದಾದರೆ, ಶುಕ್ರವಾರ ದಿನ ಬಿಳಿ ಬಟ್ಟೆ ಧರಿಸಿ ಸ್ವಲ್ಪ ಅಕ್ಕಿಯನ್ನು ದೇವರಿಗೆ ಅರ್ಪಿಸಿ, ನನ್ನ ಜೀವನದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಈ ಸಣ್ಣ ಕ್ರಮ ನಿಮ್ಮ ಒಳಗಿನ ಆತಂಕವನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ವೃಷಭ ರಾಶಿಯವರೇ, ನೆನಪಿಟ್ಕೊಂಬಿಡಿ, ನೀವು ನಿಧಾನವಾಗಿ ಸಾಗಿದ್ರೂ ದೂರ ಹೋಗುವವರು ಇಷ್ಟು ದಿನ ನೀವು ಕಾಯುತ್ತಿದ್ದೀರಿ. ಈಗ ಕಾಲ ನಿಮಗಾಗಿ ಕಾಯ್ತಾ ಇದೆ. ನೀವು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದರ, ನಿಮ್ಮ ಬೆಲೆ ಏನು ಅಂತ ಗೊತ್ತಿಲ್ಲದವರ ಬಗ್ಗೆ ಚಿಂತಿಸೋದಕ್ಕೆ ಹೋಗಬೇಡಿ. ನಿಮ್ಮ ನಿಜವಾದ ಸಮಯ ಈಗ ಶುರುವಾಗಿದೆ. ಧೈರ್ಯದಿಂದ ಆದರೆ ಮೌನವಾಗಿ ಮುನ್ನಡೆಯಿರಿ. ನಿಮ್ಮ ಜಯ ನಿಧಾನವಾಗಿಯೂ ಶಾಶ್ವತವಾಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.